78ನೇ ಆಚರಣಾ ಸಂಭ್ರಮ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಧ್ವಜಾರೋಹಣವನ್ನು ಮಾಡಲಿದ್ದಾರೆ. ಸಂಪ್ರದಾಯಪರವಾಗಿ ಫಸ್ಟ್ ಒಂದೇ ಮಾತನ್ನು ಮಾಡುತ್ತೆ, ಅದಾದ್ಮೇಲೆ ನ್ಯಾಷನಲ್ ಅಂತಮ್, ಫ್ಲಾಗ್ ವಿತ್ ನ್ಯಾಷನಲ್ ಅಂತಮ್, ಅದಾದ್ಮೇಲೆ ಜೈಕಾರ, ಅದಾದ್ಮೇಲೆ ಪೆರೇಡ್. ಪೆರೇಡನ್ನು ಬಂದು ನಿಂತ್ಕೊಳ್ಳಿ. HM ಇವತ್ತಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿದ್ದು ನಿಮ್ಮ ಜೀವನದಲ್ಲಿ. ತದನಂತರ ನಿಮಗೆ ಸ್ವೀಟ್ ವ್ಯವಸ್ಥೆ ಇದೆ.
ಭಾರತನ ಯಾವಾಗಲೂ ಇದು ಸ್ವಾತಂತ್ರ್ಯದಿಂದ ಜಾತಿಯಿಂದ ಇಡೋದೆ. ಜಾತಿ ಅಂದರೆ ಏನಂದರೆ ಸ್ಲೇವ್ಸ್ ಅಂತ, ಅದರಲ್ಲೇ ಇಡಬೇಕು ಅಂತ. ಯಾಕಂದರೆ ಭಾರತದಲ್ಲಿ ನೀವು ನೋಡಿ, ಹಿಸ್ಟ್ರಿ ನೋಡಿ, ಭಾರತ ಎಲ್ಲೂ ಅಟ್ಯಾಕ್ ಆಗಿಲ್ಲ. ಅದು ಪೀಸ್ ಲವಿಂಗ್ ಕಂಟ್ರಿ. ಐ ಮೀನ್ ಶಾಂತಿ ಸ್ಥಾಪನೆ ಆಗಬೇಕು. ನಾವಾಗೆ ಯಾರನ್ನೂ ಕೆಡ್ಸೋಕ್ಕೆ ಹೋಗಲ್ಲ. ಆದರೆ ನೀವು ಹಿಸ್ಟ್ರಿ ಓದ್ತಾ ಇದ್ದೀರಾ, ಗಜ್ನಿ, ಗೋರಿ ಎಲ್ಲ ಮೊಘಲ್ ರೂಲರ್ಸ್ ಎಲ್ಲ ಅಟ್ಯಾಕ್ ಮಾಡಿದ್ರು, ಸಂಪತ್ತು ಕೊಳ್ಳೆ ಹೊಡೆದ್ರು ಇಷ್ಟು. ಮತ್ತು ಬ್ರಿಟಿಷ್, ಡಚ್, ಪೋರ್ಚುಗೀಸ್, ಅದು ಈಸ್ಟ್ ಇಂಡಿಯಾ ಕಂಪನಿ, ಅವರು ಎಲ್ಲ ನಮ್ಮ ದೇಶನ ಬಂದು ನಮ್ಮ ದೇಶಕ್ಕೆ ಬಂದರು, ಭಿಕ್ಷುಕರ ಥರ ಬಂದರು. ಇದು ಕಠಿಣವಾದ ಶಬ್ದದಲ್ಲಿ ಹೇಳ್ತಾ ಇದ್ದೀನಿ. ನಾವು ಯಾರನ್ನೂ ಅಟ್ಯಾಕ್ ಮಾಡಿಲ್ಲ, ಅವರೇ ನಮ್ಮ ಭಾರತಕ್ಕೆ ಬಂದು ನಮ್ಮ ಸಂಪತ್ತನ್ನು ಕೊಳ್ಳೆ ಹೊಡೆದ್ರು. ಅದನ್ನು ಆ ಥರ ಎಲ್ಲ ಇನ್ನು ಮುಂದೆ ಆ ಸ್ಥಿತಿ ಬರ್ತಾ ಇದ್ದಾಗ ಏನು ಮಾಡ್ಬೇಕು ನಾವು ಅಂದರೆ, ಹಳೆಯದನ್ನು ಹೇಳ್ತಾ ಬಂತು, ಸ್ವಾತಂತ್ರ್ಯ ತಂದುಕೊಟ್ಟಿದ್ದಲ್ಲ ಅವರು. ಇಟ್ ಈಸ್ ಅವರ್ ಬರ್ತ್ ರೈಟ್. ನೀವು ಓದಿದ್ದೀರಾ, ತಿರುಗಿ ಹೇಳಿದ್ರು ಬಾಲಗಂಗಾಧರ್, ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ಶಲ್ ಹ್ಯಾವ್ ಇಟ್ ಅಂತ. ಅಂದರೆ ಬರ್ತ್ ರೈಟ್ ಅದು, ಅಂದರೆ ಹುಟ್ಟಲ್ಲಿ ನಿಮಗೆ ಅದು ರೈಟ್, ಅದು ಹಕ್ಕು. ಈಗ ನಿಮ್ಮ ಮನೆಯಲ್ಲಿ ನೀವು ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ತಂದೆ ತಾಯಿಯಿಂದ ಏನು ಪ್ರಯೋಜನ ಪಡಿಬೇಕು ಮತ್ತು ಅವ್ರ ಕರ್ತವ್ಯ ಏನು, ಅದನ್ನು ನೀವು ನಿಮ್ಮ ರೈಟ್ ಅದು. ಹಾಗೆ ನಮ್ಮ ದೇಶನ ಬೇರೆಯವರು ಬಂದು ರೂಲ್ ಮಾಡಿ ಅವ್ರು ನಮಗೆ ಕೊಡಬೇಕಾಗಿಲ್ಲ, ನಾವು ತಗೊಂಡ್ವಿ. ಅದು ಸುಮ್ಮನೆ ತಗೊಂಡಿಲ್ಲ, ಬರೀ ಗಾಂಧೀಜಿ ನೆಹರುವಿಂದ ಮಾತ್ರ ಆಗಲಿಲ್ಲ. ಅದು ಗಾಂಧೀಜಿ ಲೀಡರ್ಶಿಪ್ ಇತ್ತು, ಹಾಗೆ ಈ ಬೇರೆಯವ್ರದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರದ್ದೆಲ್ಲ ಲೀಡರ್ಶಿಪ್ ಇತ್ತು. ಮತ್ತು 24-25 ವರ್ಷದ ತರುಣರು ದೇಶಕ್ಕೋಸ್ಕರ, ನಾವು ಚೆನ್ನಾಗಿರೋಕ್ಕೋಸ್ಕರ, ಮುಂದಿನ ಪೀಳಿಗೆ ಚೆನ್ನಾಗಿರೋಕ್ಕೋಸ್ಕರ ಬಲಿದಾನ ಮಾಡಿದ್ರು. ಅವ್ರಿಗೂ ಸಂಸಾರ ಇತ್ತು, ಅವ್ರಿಗೆ ಸಂಸಾರ ಇರಲಿಲ್ಲ, ಇನ್ನೂ ಮದುವೆ ಆಗಿರಲಿಲ್ಲ, ತಂದೆ ತಾಯಿ ಇದ್ದರು, ಎಲ್ಲ ಇದ್ದರು. ದೇಶಕ್ಕೋಸ್ಕರ ಮಾಡಿದ್ರು, ಅದು ತುಂಬ ಗ್ರೇಟ್. ಅದರಿಂದ ನಾನು ಪದೇ ಹೇಳ್ತಿದ್ದೀನಿ, ನಾವು ಹಾಗಾದ್ರೆ ಗಡಿಗೆ ಹೋಗ್ಬೇಕಾ, ದೇಶಕ್ಕೆ ಸೇವೆ ಮಾಡೋದು ಅಂದರೆ ಬರೀ ಸೋಲ್ಜರ್ಸ್ ಮಾತ್ರ ಸೇವೆ ಅಂತ, ಅದು ತುಂಬ ಇಂಪಾರ್ಟೆಂಟ್ ಗಡಿ ಕಾಯೋದು. ಅದ್ರ ಜೊತೆ ಶಿಕ್ಷಕರಾದ ಶ್ರೀಮತಿ ಮಂಜುಳಾ ರಮೇಶ್ ಅವರು ವಿಸ್ತಾರವಾಗಿ ಈಗ ಎಷ್ಟು ಹೇಳಬೇಕು ಅಷ್ಟನ್ನು ನೀಟಾಗಿ ಹೇಳಿದ್ದಾರೆ. ಮಾತ್ರ ಅದನ್ನು ನೆರವೇರಿಸ್ಕೊಡ್ಬೇಕು ಅಂತ ಹೇಳ್ತಾ, ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಬ್ರಿಟಿಷರ ಒಂದು ಗುಲಾಮಗಿರಿಯಿಂದ ನಾವು ಈ ದಿನ ಸ್ವತಂತ್ರವಾಗಿ ಸ್ವೇಚ್ಛೆಯಿಂದ ನಾವು ಈ ಜೀವನ ಮಾಡ್ತಾ ಇದ್ದೀವಿದ್ರೆ ನಮಗೆಲ್ಲ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಸ್ವಾತಂತ್ರ್ಯ ಹೋರಾಟಗಾರ ಒಂದು ತ್ಯಾಗ ಬಲಿದಾನ, ಅದನ್ನ ಈ ರೀತಿ ಒಂದು ನೆನಪಿನಲ್ಲಿ ಉಳಿಸ್ಕೊಳ್ಳೋಣ. ಅದಕ್ಕಾಗಿ ಒಂದು ಸಣ್ಣದಾಗಿ ಕವನವನ್ನು ಬರೆದಿದ್ದೀನಿ. ಅದೇ ರೀತಿ 78ರ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸೋಣ. ದೇಶದೆಲ್ಲೆಡೆಯೂ ತ್ರಿವರ್ಣ ಧ್ವಜವನ್ನು ಹಾರಿಸೋಣ. ವೀರ ಯೋಧರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಿಕೊಳ್ಳೋಣ. ಧೀಮಂತ ಹೋರಾಟಗಾರರ ಕನಸನ್ನು ನನಸಾಗಿಸೋಣ. ಮಹತ್ವಾಕಾಂಕ್ಷೆಯ ಅವರ ಆದರ್ಶ ಗುಣಗಳನ್ನು ಸ್ವೀಕರಿಸೋಣ. ಸ್ವಾಭಿಮಾನವನ್ನು ಪ್ರೋತ್ಸಾಹಿಸುವ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯೋಣ. ಮಹಾತ್ಮರ ಅದ್ಭುತ ಸಾಧನೆಯನ್ನು ಕಂಡು ಹೆಮ್ಮೆ ಪಡೋಣ. ನಿಸ್ವಾರ್ಥ ಸಾಧಕರ ಹಾದಿಯನ್ನು ಅನುಸರಿಸೋಣ. ಶಾಂತಿ, ಸಮಾನತೆ, ಸಮೃದ್ಧತೆಗೆ ಹೋರಾಡೋಣ. ಭಾರತೀಯರಲ್ಲಿ ಐಕ್ಯತೆಯ ಮನೋಭಾವವನ್ನು ಬೆಳೆಸೋಣ. ಸಜ್ಜನಿಕೆ, ಸೌಹಾರ್ದತೆ, ಸಹೋದರತ್ವ ಬೆಳೆಸಿ ಸದೃಢ ಸಮಾಜವನ್ನ ನಿರ್ಮಾಣ ಮಾಡೋಣ. ದೇಶದ ಪ್ರಗತಿಯನ್ನು ಉತ್ತುಂಗಕ್ಕೇರಿಸೋಣ. ಭಾರತ ಮಾತೆಗೆ ಭಕ್ತಿಯ ನಮನ ಸಲ್ಲಿಸೋಣ. ಧನ್ಯವಾದಗಳು. तिरंगा प्यारा झंडा ऊंचा रहे हमारा, सदा शक्ति बरसाने वाला, प्रेम सुधा बरसाने वाला, सदा शक्ति बरसाने वाला, प्रेम सुधा बरसाने वाला, वीरों को हर्षाने वाला, मातृभूमि का तन मन सारा, झंडा ऊंचा रहे हमारा। शान न इसकी जान न पाए, चाहे जान भले ही जाए,
आनन इसकी जान न पाए, चाहे जान भले ही जाए, विश्व विजय कर वेद दिखलाए, तब होवे प्रण पूर्ण हमारा, झंडा ऊंचा रहे हमारा, विजयी विश्व तिरंगा प्यारा, झंडा ऊंचा रहे हमारा। आवो प्यारे वीरों आवो, एक साथ सब मिलकर गावो, आवो प्यारे वीरों आवो, एक साथ सब मिलकर गावो, भारत माँ की जय जय बोलो, झंडा ही प्राण से प्यारा, झंडा ऊंचा रहे हमारा, विजयी विश्व तिरंगा प्यारा, झंडा ऊंचा रहे हमारा। ಗ್ರೀನ್ವುಡ್ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಈ ಶಾಲೆಯ ಒಂದು ಪಥಸಂಚಲನದ ನಾಯಕರಾಗಿ ಧೀರಜ್ ಜಿಡಿಯವರು ವಹಿಸ್ಕೊಂಡಿರ್ತಾರೆ. ಹಾಗೂ ಧ್ವಜಧಾರಿಗಳಾಗಿ ಚಿನ್ಮಯ್ರವರು, ಮಾರ್ಗದರ್ಶಕರಾಗಿ ದೈಹಿಕ ಶಿಕ್ಷಣ ಶಿಕ್ಷಕರಾದ ಕೆಂಪೇಗೌಡರವರು ವಹಿಸ್ಕೊಂಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಪಥಸಂಚಲನ ಮುಂದೆ ಸಾಗ್ತಾ ಇದೆ. ಗ್ರೀನ್ವುಡ್ ಶಾಲೆಯ ಮಕ್ಕಳಿಂದ ಧ್ವಜಕ್ಕೆ ಗೌರವ ವಂದನೆ. ಹಾಗೆ KNA ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾಯಕರಾಗಿ ಪ್ರೀತಮ್ ಹಾಗೂ ಧ್ವಜಧಾರಿಗಳಾಗಿ ಧನುಷ್ ಗೌಡರವರು, ಈ ಒಂದು ಪಥಸಂಚಲನ ಮಾರ್ಗದರ್ಶಕರಾಗಿ ದೈಹಿಕ ಶಿಕ್ಷಣ ಶಿಕ್ಷಕರಾದ ಗಂಗಾಧರ್ HV ರವರ ಮಾರ್ಗದರ್ಶನದಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. KNA ವಿದ್ಯಾರ್ಥಿಗಳು ಧ್ವಜಕ್ಕೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದಕ್ಕೆ ಸಾಗ್ತಾ ಇದ್ದಾರೆ. GKBMSನ ದೈಹಿಕ ಶಿಕ್ಷಣ ಶಿಕ್ಷಕರಾದ ಬಸವರಾಜ್ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಪಥಸಂಚಲನದ ವಿದ್ಯಾರ್ಥಿಗಳು ಸಾಗ್ತಾ ಇದ್ದಾರೆ. ಈಗ ಧ್ವಜಕ್ಕೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಕೊನೆಯದಾಗಿ ಗ್ರೀನ್ವುಡ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಸಾಗ್ತಾ ಇದ್ದಾರೆ. ನಾಯಕರಾಗಿ ತೇಜಸ್ SN, ಧ್ವಜಧಾರಿಯಾಗಿ ದಾತ್ರಿಯವರು, ಹಾಗೆ ಮಾರ್ಗದರ್ಶಕರಾಗಿ ದೈಹಿಕ ಶಿಕ್ಷಣ ಶಿಕ್ಷಕರಾದ ಕೆಂಪೇಗೌಡರವರ ಮಾರ್ಗದರ್ಶನದಲ್ಲಿ ಪಥಸಂಚಲನದಲ್ಲಿ ಸಾಗ್ತಾ ಇದ್ದಾರೆ. ಗ್ರೀನ್ವುಡ್ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಈಗ ಧ್ವಜಕ್ಕೆ ಗೌರವ ವಂದನೆ. ಪಥಸಂಚಲನದಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿ ಧ್ವಜಕ್ಕೆ ಗೌರವ ವಂದನೆ. ಪಥಸಂಚಲನದಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿನಿಯರಿಗೂ ಹಾಗೂ ಆ ಪಥಸಂಚಲನ ಮಾರ್ಗದರ್ಶಕರಾದಂತಹ ಎಲ್ಲ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಶ್ರೀಯುತ KK ಕೃಷ್ಣಮೂರ್ತಿರವರು.